ನಮಸ್ತೆ ವೀಕ್ಷಕರೇ, ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಿಮ್ಮ ಹತ್ರ ಯಾವುದೇ ರೀತಿಯ ಶೇಖರಣೆ ವೆಹಿಕಲ್ ಸೇಲ್ ಮಾಡಬೇಕನ್ನಂಗಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನಲ್ ಸಂಬಂಧಪಟ್ಟಿದ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಈ ನಂಬರ್ಗೆ ನೀವು ಯಾವುದೇ ಒಂದು ಕಾರಣಕ್ಕೂ ಕಾಲ್ ಮಾಡಕ್ಕೆ ಹೋಗಬೇಡಿ. ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ. ಸೇಲ್ಗಿರೋದು ಗಾಡಿದು ಒಂದು 7ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ. ಇನ್ನು ಹೊಸದಾಗಿ ನಮ್ಮದು ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡೋಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ತುಂಬ ಜನ ವೀಡಿಯೋ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕನ್ನೋಂಗಿತ್ತಂದ್ರೂ ಕೂಡ ಅವರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು. ನಿಮ್ಮಿಂದ ಅವರಿಗೂ 4 ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾವೊಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ, ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹಲೋ, ಸರ್, ನಮಸ್ತೆ. ನಮಸ್ತೆ. ಸರ್, ನಮಗೊಂದು ಮಾರುತಿ ಸುಜುಕಿ ಆಲ್ಟೋ K10 ಕಾರ್ ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಸೇಲ್ಗಿರುವಂಥದ್ದು, ಇದು 800 ಐತ್ರೆ. ಆಲ್ಟೋ ಕೇಟನ್ ಸರ್. ಬರೀ ಜಸ್ಟ್ ಆಲ್ಟೋ K10 ಅಷ್ಟೇ ಐತ್ರೆ. ಹೌದು ಹೌದು ಹೌದು. ಓಕೆ, ಎಲ್ ಎಕ್ಸ್ ಏನೋ ವಿ ಎಕ್ಸ್ ಏನೋ ಸರ್ ಇದು? ಇದು ಟಾಪ್ ಎಂಡ್ VXI ಓಕೆ, ಏನೈತ್ರಿ ಸರ್ ಮಾಡಲು? 13. 2013 ಐತ್ರಿ. ಹೌದು. ಓಕೆ, ಓನರ್ ಎಷ್ಟಾಗಿರಿ ಗಾಡಿಗೆ? ಒಂದು. ಸಿಂಗಲ್ ಓನರ್ ಐತ್ರಿ. ಹೌದು ಗಾಡಿ ತೊಗೊಳುವಂಥವ್ರು ಸೆಕೆಂಡ್ ಓನರ್ ಆಗ್ತಾರೇನ್ರಿ? ಹೌದು. ರನ್ನಿಂಗ್ ಇಲ್ಲಿ ಎಷ್ಟಾಗೈತ್ರಿ ಸರ್ ತಮ್ಮದು ಗಾಡಿ ಕಿಲೋಮೀಟ್ರ್ ಓಡಿರೋದು? 43,000. ಜಸ್ಟ್ 43,000 ಅಷ್ಟೇ ಹೊಡೈತ್ರಿ. ಜೆನ್ಯೂನ್ ರನ್ನಿಂಗ್ ಹೊಡೈತ್ರಿ. ಇದೇನು ಶೋರೂಮ್ ರೆಕಾರ್ಡ್ ಐತ್ರಿ? ಫುಲ್ಲಿ ಶೋರೂಮ್ ರೆಕಾರ್ಡೆಡ್. ಓಕೆ, ಟೈರ್ ಕಂಡೀಷನ್ ತಲೆ ಯಾವ ಥರ ಇಟ್ಕೊಂಡಿರ್ತಾವೆ? ಫ್ರಂಟ್ ಟು ಬ್ಯಾಕ್ ಸೈಡ್ ಸ್ಟೆಪ್ನಿ ಏನು 5 ಟೈರ್ ಐತಲ್ರಿ, ಎಷ್ಟು ಐತ್ರಿ ಪರ್ಸೆಂಟೇಜು? ಎಲ್ಲ 70-80% ಇದೆ, ಏನು ಟೆನ್ಷನ್ ಇಲ್ಲ. 70ರಿಂದ 80% ತನಕ ಟೈರ್ ಇಟ್ಟಿರ್ತಾವೆ. ಎಸ್. ಓಕೆ ಸರ್, ಇನ್ನು ಗಾಡಿ ಇಂಜನ್ ಕಂಡೀಷನ್ ಆಗಿರ್ಬೋದು ರೀ, ಗಾಡಿ ಬಾಡಿ ಏನಪ್ಪಲ್ಲ ಅದು ಕೂಡ ಯಾವ ಥರ ಇಟ್ಕೊಂಡಿರ್ತಾವೆ? ಭಾಳ ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ. ಇಂಜನ್ ಶಿವಲ್ ಇಂಜನ ಸರ್, ಏನು ಕೆಲಸ ಆಗೈತೆ ರೀ ಇಂಜನ್ ಮೇಲೆ? ಫುಲ್ ಫುಲ್ ಸೇಲ್. ಶಿವಲ್ ಇಂಜನ್ ಐತ್ರಿ. ಓಕೆ, ತಮ್ಮದು ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರ್ಯಾಸಸ್ಸು, ಟಿಂಕ್ರಿಂಗ್ ಕೆಲಸ ಆಗಿರ್ಬೋದು, ಸಣ್ಣ ಪುಟ್ಟ ಮನೆ ಕೆಲಸ, ಗಾಡಿ ಮೇಲೆ ಕೇಸಸ್, ಓರಿಜಿನಲ್ ಡಂಪ, ಈ ಥರ ಏನೂ ಪ್ರಾಬ್ಲಮ್ ಇಲ್ಲಲ್ಲ ಸರ್ ಇತ್ಯಾದಿ? ಏನಿಲ್ಲ. ನಿಮ್ಮ ಕೈಯಲ್ಲಿ ಮಾತ್ರ ಸಂಪೂರ್ಣವಾಗಿ ಶುದ್ಧ ಕ್ಲೀನ್ ಆ್ಯಂಡ್ ಕ್ಲಿಯರ್ ಐತ್ರಿ ವೆಹಿಕಲ್ಲು. ಹೌದು. ಓಕೆ ಸರ್, ಏನು ಕೊಡ್ತೈತ್ರಿ ತಮ್ಮ ಕೈಯಾಗ ಮೈಲೇಜು? ಫ್ಯೂಲ್ ಬಂದುಬಿಟ್ರು ಪ್ಯೂರ್ ಪೆಟ್ರೋಲ್ ಮಾತ್ರನ, CNG ಏನಾದರೂ ಫಿಟ್ನೆಸ್ ಮಾಡಿಸಿದ್ದೀರಾ? ಇಲ್ಲ ಇಲ್ಲ, ಪ್ಯೂರ್ ಪೆಟ್ರೋಲು. ಹ್ಞೂ. ಮೈಲೇಜ್ 18. ಓಕೆ, ಈ ಗಾಡಿ ಒಳಗೆ ಇಂಟೀರಿಯರ್ ಎಲ್ಲ ನಮಗೆ ಗಾಡಿ ತೊಗೊಂಡ್ರಿಗೆ ಏನೇನು ಸಿಗ್ತೈತೆ ರೀ ಫ್ಯೂಚರ್ಸು? ಎಲ್ಲ ಇದೆ ಸರ್. ಎಲ್ಲ ಅಂದರೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ವರ್ಕು, ಮ್ಯೂಸಿಕ್ ಸಿಸ್ಟಮು, ಸೆಂಟ್ರಲ್ ಲಾಕು ಎಲ್ಲ ಕೂಡ ವರ್ಕಲ್ಲೇ ಇರುವಂಥದ್ದು ಎಲ್ಲ ಕೂಡ ಐತ್ರಿ ಇದು? ಎಲ್ಲ ಇದೆ, ಎಲ್ಲ ವರ್ಕಿಂಗಲ್ಲಿದೆ. ಓಕೆ, ಮ್ಯೂಸಿಕ್ ಸಿಸ್ಟಮ್ ಇದೆಯಾ? ಹೌದು ಇದೆ. ಓಕೆ ಸರ್, ಡಾಕ್ಯುಮೆಂಟ್ಸ್ ಎಲ್ಲ ಸರ್, FC ಇನ್ಸೂರೆನ್ಸ್ ಕೂಡ ರನ್ನಿಂಗಲ್ಲಿ ಇರುವಂಥದ್ದು? ಹೌದು. ಓಕೆ, ಎಷ್ಟು ಮಂತ್ ಐತ್ರಿ ಸರ್ ಇನ್ಸೂರೆನ್ಸು? ಇನ್ಸೂರೆನ್ಸು ಒಂದು 8-10 ತಿಂಗಳಿದೆ. ಹ್ಞೂ. ಮತ್ತೆ FC ಹೇಗೂ 28ರವರೆಗಿದೆ. 28 ತನಕ ಇನ್ನೊಂದು 2 ವರ್ಷದ ತನಕ ಸಿಗ್ತೈತೆ ರೀ FC ಗಾಡಿ ತೊಗೊಂಡ್ರಿಗೆ? ಹೌದು ಹೌದು. ಓಕೆ, ನಿಮ್ಮ ಗಾಡಿ ತೊಗೊಂಡವ್ರಿಗೆ ಸರ್ ಏನೂ ಒಂದು ರೂಪಾಯಿದಷ್ಟು ಕೆಲಸ ಮಾಡೋಂಥದ್ದು ಏನೋ ಅವಶ್ಯಕತೆ ಇಲ್ಲ, ಆರಾಮಾಗಿ ತೊಗೊಂಡ್ಬಿಟ್ಟು ಅವರು ಫ್ಯಾಮಿಲಿ ಯೂಸ್ ಮಾಡ್ಕೋಬೋದಲ್ಲ ಗಾಡಿ, ಅಷ್ಟಂತೂ ಕಂಡೀಷನ್ ಐತ್ರಿ ಪರ್ಫೆಕ್ಟ್ಫುಲ್ಲಾಗಿ? ಹೌದು ಹೌದು. ಓಕೆ, ಇನ್ನು ಡೈರೆಕ್ಟ್ ರೇಟ್ ವಿಷಯ ಬಂದಾಗ ಸರ್, ತಾವು ಏನು ಕೋಟ್ ಮಾಡ್ತೀರಾ ಈ ವೆಹಿಕಲ್ಗೆ ಪ್ರೈಸು? ಇದು 2.75 ಸರ್. 2,75,000 ಹೇಳಕತ್ತೀರಿ? ಹೌದು. ಓಕೆ, ಮಾಡೆಲ್ ಬಂದುಬಿಟ್ಟು 2013 ಐತ್ರಿ. ತಾವು ಓನರ್ ಕೂಡ ಫಸ್ಟ್ ಓನರು, ಗಾಡಿ ತೊಗೊಳೋರು ಸೆಕೆಂಡ್ ಓನರ್ ಆಗ್ತಾರೆ. ತಾವು ಹೇಳಕತ್ತಿದ ರೇಟು 2,75,000ನಾ? ಹೌದು. ಓಕೆ, ಇದ್ರಾಗ ನಮ್ಮ ಕಡೆಯಿಂದ ಬಂದವ್ರಿಗೆ ಸರ್ ಏನು ಮಾಡಿಕೊಡ್ತೀರಿ ನೆಗೆಶ್ ಬಿಲ್ಲು? 2.65 ಫೈನಲ್ ಸರ್. ಒಂದು 10,000 ರೂಪಾಯಿ ನೆಗೆಶ್ ಮಾಡಿದ್ರು ಕೂಡ 2,65,000ಕ್ಕೆ ತಾವು ಗಾಡಿ ಕೂಡ ರೆಡಿ ಇದ್ದೀರಾ? ಕೊಡುವ. ಓಕೆ, ಇದೇನು ಫೈನಲ್ ರೇಟ್ ಆಗುತ್ತಾ ಸರ್? ಹತ್ತಿರ ಬಂದರೆ ಇದರಲ್ಲಿ ಕೂಡ ಕಡಿಮೆ ಮಾಡ್ತಾರೆ. ಯಾಕಂದರೆ ಸರ್ ಮಾಡೆಲ್ ಓಲ್ಡ್ ಮಾಡೆಲ್ ಐತ್ರಿ, ಓನರ್ ಕೂಡ ಸಿಂಗಲ್ ಓನರ್ ಇದ್ದರೆ ಅದು ಓಕೆ. ಮಾಡೆಲ್ ನೋಡಿಬಿಟ್ಟು ಸ್ವಲ್ಪ ರೇಟ್ ಹೇಳಿ ಅಂತ ತಮ್ಮಲ್ಲಿ ತಿಳ್ಕೊತೀನಿ ಸರ್ ನಾನು. ಬರಲಿ, ಪಾರ್ಟಿ ಬರಲಿ, ಹ್ಞೂ. ಸ್ವಲ್ಪ ಏನಾದರೂ ಅಡ್ಜಸ್ಟ್ ಮಾಡಿ ಕೊಡುವ. ಓಕೆ, ಹೇಳಿದ ರೇಟೇನು ಫಿಕ್ಸ್ ಆಗಲ್ಲ, ಬಂದರೆ ಹೆಚ್ಚು ಕಡಿಮೆ ಆಗುತ್ತಲ್ಲ ಆನ್ ಟೇಬಲ್ಲು? ಕೊಡು ಕೊಡು. ಓಕೆ, ಗಾಡಿ ಇರುವಂಥ ಲೊಕೇಶನ್ ಸರ್ ಸುಳ್ಯ. ಎಲ್ಲಿ ಬರುತ್ತೆ ಸರ್ ಇದು? ಅದು ಪುತ್ತೂರು ಮತ್ತು ಮಡಿಕೇರಿ ಸೆಂಟರ್. ಓಕೆ, ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಐತ್ರಿ? ಹೌದು. ಅಪ್ಡೇಟ್ ಮಾಡಿರ್ತೀವಿ ಸರ್, ಆದಷ್ಟು ಬಂದವರಿಗೆ ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್. ಥ್ಯಾಂಕ್ ಯು.